ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಣಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಪರಶುರಾಮನ ದರ್ಶನವು ಎಂಬ 74ನೆಯ ಸರ್ಗಕ್ಕೆ ಸ್ವಾಗತ. ಸೀತಾರಾಮರ ವಿವಾಹವು, ತದನಂತರದಲ್ಲಿ ಊರ್ಮಿಳೆ ಲಕ್ಷ್ಮಣನ ವಿವಾಹವು, ಜೊತೆಯಲ್ಲಿಯೇ ಭರತ ಶತ್ರುಘ್ನರು ಮಾಂಡವಿ ಶ್ರುತಕೀರ್ತಿಯನ್ನು ವಿವಾಹವಾದ ನಂತರದಲ್ಲಿ ಎಲ್ಲ ವಿವಾಹಕ್ಕೆ ಬಂದ ಎಲ್ಲರೂ ಕೂಡ ತಮ್ಮ ತಮ್ಮ ಪ್ರದೇಶಗಳಿಗೆ ಹಿಂದಿರುಗುತ್ತಿರುವರು. ಆ ರಾತ್ರಿಯು ಕಳೆದು ಬೆಳಗಾದ ಕೂಡಲೇ ವಿಶ್ವಾಮಿತ್ರ ಮಹರ್ಷಿಯು ದಶರಥನ ಮತ್ತು ಜನಕನ ಅನುಮತಿಯನ್ನು ಪಡೆದು ರಾಮ ಲಕ್ಷ್ಮಣಾದಿಗಳಿಗೆ ಆಶೀರ್ವಾದವನ್ನು ಮಾಡಿ ತಾನು ಮೊದಲು ಇರುತ್ತಿದ್ದ ಹಿಮವತ್ ಪರ್ವತದ ತಪ್ಪಲಿಗೆ ಹೊರಟು ಹೋದನು. ದಶರಥನು ಕೂಡ ಇತ್ತಲಾಗಿ ಜನಕನ ಅನುಮತಿಯನ್ನು ಪಡೆದು ತನ್ನ ಅಯೋಧ್ಯೆಗೆ ಹೊರಡಲು ಆತನನ್ನು ದಾರಿ ಕಳುಹಿಸುವುದಕ್ಕಾಗಿ ಜನಕನು ಸ್ವಲ್ಪ ದೂರ ಹಿಂಬಾಲಿಸಿ ಬಂದನು. ತನ್ನ ಹೆಣ್ಣು ಮಕ್ಕಳಿಗೆ ಬಳುವಳಿಯಾಗಿ ಅನೇಕ ವಸ್ತುಗಳನ್ನು, ದ್ರವ್ಯಗಳನ್ನು, ಅನೇಕ ಸಹಸ್ರ ಗೋವುಗಳನ್ನು, ವಿಚಿತ್ರವಾದ ಶಾಲುವೆಗಳನ್ನು, ಶ್ರೇಷ್ಠವಾದ ಕಂಬಳಿಗಳನ್ನು, ಉತ್ಕೃಷ್ಟವಾದ ಪಟ್ಟೆ ಮಡಿಗಳನ್ನು, ಸರ್ವಾಭರಣಗಳಿಂದ ಅಲಂಕರಿಸಲ್ಪಟ್ಟ ದಿವ್ಯ ರೂಪವುಳ್ಳ ರಥ, ಗಜ, ತುರಗ, ಪದಾತಿಗಳೆಂಬ ಚತುರಂಗ ಸೈನ್ಯಗಳನ್ನು, ದಾಸಿ ಜನರನ್ನು, ಮುತ್ತು, ಹವಳ ಮುಂತಾದ ರತ್ನಗಳನ್ನು ಕೊಟ್ಟು ಕಳುಹಿಸಿದನು. ಹೀಗೆ ಅತ್ಯಂತ ಸಂತೋಷದಿಂದ ಅಸಂಖ್ಯಾತಗಳಾದ ವಸ್ತುಗಳನ್ನು ಬಳುವಳಿಯಾಗಿ ಕೊಟ್ಟು ಆ ದಶರಥನ ಅನುಮತಿಯನ್ನು ಪಡೆದು ಹಿಂತಿರುಗಿ ಮಿಥಿಲೆಗೆ ಬಂದು ಬಿಟ್ಟನು. ಇತ್ತಲಾಗಿ ದಶರಥನು ಮಹಾತ್ಮರಾದ ತನ್ನ ಪುತ್ರರೊಡಗೂಡಿ ವಸಿಷ್ಠಾದಿ ಋಷಿಗಳನ್ನು ಮುಂದಿಟ್ಟುಕೊಂಡು ಆ ಚತುರಂಗ ಸೈನ್ಯಗಳೊಡನೆ ಬಹಳ ಅಟ್ಟಹಾಸದಿಂದ ಬರುತ್ತಿರುವಾಗ ದಾರಿಯಲ್ಲಿ ಕೆಲವು ದುಶ್ಯಕುನಗಳು ಕಂಡು ಬಂದವು. ಅಲ್ಲಲ್ಲಿ ಪಕ್ಷಿಗಳು ಭಯಂಕರವಾದ ಧ್ವನಿಯಿಂದ ಕೂಗಲಾರಂಭಿಸಿದವು. ಆದರೆ ಭೂಮಿಯಲ್ಲಿರತಕ್ಕ ಮೃಗಗಳು ಮಾತ್ರ ಈತನನ್ನು ಪ್ರದಕ್ಷಿಣವಾಗಿ ಬಂದು ಶುಭ ಶಕುನವನ್ನು ಸೂಚಿಸುತ್ತಿದ್ದವು. ಇವೆರಡನ್ನು ನೋಡಿ ದಶರಥನು ಆಶ್ಚರ್ಯವನ್ನು, ಭಯವನ್ನು ಹೊಂದಿದವನಾಗಿ ವಸಿಷ್ಠರನ್ನು ನೋಡಿ, ಎಲೈ ಮಹಾತ್ಮರೇ, ಆಕಾಶದಲ್ಲಿ ಪಕ್ಷಿಗಳು ಭಯಂಕರವಾಗಿ ಕೂಗುತ್ತಾ ನಮಗೆ ಅಮಂಗಳವನ್ನು ಸೂಚಿಸುತ್ತಿರುವವು. ನೆಲದ ಮೇಲಿರತಕ್ಕ ಮೃಗ ಜಾತಿಗಳೆಲ್ಲವೂ ನಮಗೆ ಶುಭವನ್ನು ಸೂಚಿಸುವಂತೆ ಪ್ರದಕ್ಷಿಣವಾಗಿ ಬರುತ್ತಿರುವವು. ಏನಾದರೇನು? ಇವುಗಳನ್ನು ನೋಡಿ ನನ್ನ ಎದೆಯು ನಡುಗುತ್ತಿರುವುದು, ಮನಸ್ಸು ಕಳವಳಿಸುತ್ತಿರುವುದು. ಇದಕ್ಕೆ ಕಾರಣವೇನು ಎಂದು ಕೇಳಿದನು. ಅದಕ್ಕೆ ಆ ವಸಿಷ್ಠನು ಸಮಾಧಾನ ವಾಕ್ಯದಿಂದ ಆ ರಾಜನನ್ನು ಕುರಿತು, ಎಲೈ ದಶರಥನೇ, ಹೆದರಬೇಡ, ಇದರ ಫಲವನ್ನು ಕೇಳು. ಈ ಪಕ್ಷಿಗಳ ಕೂಗಿನಿಂದ ನಮಗೆ ಮುಂದೆ ಯಾವುದೋ ಒಂದು ಭಯ ಉಂಟಾಗಬಹುದಾಗಿದ್ದರು ಈ ಮೃಗಗಳು ಶುಭ ಸೂಚಕಗಳಾಗಿರುವುದರಿಂದ ಆ ದುಶ್ಶಕುನಗಳನ್ನು ಅಡಗಿಸುವವು. ಆದುದರಿಂದ ನಮಗೆ ಆ ಭಯವು ಬಹುಕಾಲದವರೆಗೆ ನಿಲ್ಲಲಾರದು. ಕಳವಳವನ್ನು ಬಿಡು ಎಂದನು. ಹೀಗೆ ಒಬ್ಬರಿಗೊಬ್ಬರು ಮಾತಾಡುತ್ತಿರುವಾಗಲೇ ಭಯಂಕರವಾದ ಬಿರುಗಾಳಿಯೊಂದು ಬೀಸಲಾರಂಭಿಸಿತು. ಅದರ ವೇಗದಿಂದ ಭೂಮಿಯೆಲ್ಲವೂ ನಡುಗಿತು. ಫಲಭರಿತಗಳಾದ ದೊಡ್ಡ ದೊಡ್ಡ ಮರಗಳೆಲ್ಲವೂ ಉರುಳುತ್ತಿದ್ದವು. ಆಕಾಶದಲ್ಲಿ ಮೇಘಗಳು ಸೂರ್ಯನನ್ನು ಮರೆಸಿದವು. 4 ಕಡೆಗಳಲ್ಲಿಯೂ ಕತ್ತಲೆಯು ವ್ಯಾಪಿಸಿತು. ಆ ಸಮಸ್ತ ಸೈನ್ಯಕ್ಕೂ ಕಣ್ಣು ಕಾಣಿಸದಂತೆ ದೊಡ್ಡ ಧೂಳು 4 ಕಡೆಗಳನ್ನು ಮುಚ್ಚಿತು. ವಸಿಷ್ಠಾದಿ ಋಷಿಗಳು, ದಶರಥ, ಆತನ 4 ಮಕ್ಕಳ ಹೊರತು ಉಳಿದ ಸಮಸ್ತ ಜನರು ಪ್ರಜ್ಞೆ ತಪ್ಪಿದವರಾದರು. ಇಂತಹ ಘೋರವಾದ ಮಹಾ ಅಂಧಕಾರದಲ್ಲಿ ಮೋಹ ಭಸ್ಮವನ್ನು ಎರಚಿದಂತೆ ಸಮಸ್ತ ಸೈನ್ಯವು ಧೂಳಿನಿಂದ ಮುಂಗಾಣದೆ ಇರುತ್ತಿರುವಾಗಲೇ ದಶರಥನು ಭೃಗುವಂಶದಲ್ಲಿ ಹುಟ್ಟಿದ ಜಮದಗ್ನಿ ಪುತ್ರನಾದ ಪರಶುರಾಮನು ಜಡೆಗಳನ್ನು ಧರಿಸಿ ಭಯಂಕರ ಸ್ವರೂಪದಿಂದ ಬಂದು ತನ್ನ ಮುಂದೆ ನಿಂತಿರುವುದನ್ನು ಕಂಡನು. ಈತನು ಮೊದಲೇ ಕ್ಷತ್ರಿಯ ವಂಶವನ್ನೆಲ್ಲ ನಿರ್ಮೂಲ ಮಾಡತಕ್ಕವನು. ಕೈಲಾಸ ಪರ್ವತದಂತೆ ದುರ್ಧರ್ಷನಾದ ಈತನನ್ನು ಯಾರಿಂದಲೂ ಎದುರಿಸುವುದು ಸಾಧ್ಯವಲ್ಲ. ಕಾಲಾಗ್ನಿಯಂತೆ ಜ್ವಲಿಸುತ್ತಿರುವ ಈತನ ತೇಜಸ್ಸನ್ನು ನೋಡಿದಾಗಲೇ ಜನಗಳ ಕಣ್ಣು ಕೋರೈಸಿ ಹೋಗುವುದು. ಹೀಗೆ ರೌದ್ರಾಕಾರವುಳ್ಳ ಈತನ ಹೆಗಲಿನಲ್ಲಿ ಅತಿ ತೀಕ್ಷ್ಣವಾದ ಕೊಡ್ಲಿಯು
ಒಂದು ಕೈಯಲ್ಲಿ ಮಿಂಚಿನಂತೆ ಹೊಳೆಯುತ್ತಿರುವ ಬಿಲ್ಲು, ಮತ್ತೊಂದು ಕೈಯಲ್ಲಿ ತೀಕ್ಷ್ಣವಾದ ಬಾಣಗಳು ಧರಿಸಲ್ಪಟ್ಟಿದ್ದವು. ಇವೆಲ್ಲವನ್ನೂ ನೋಡಿದರೆ ತ್ರಿಪುರಾಸುರನನ್ನು ಕೊಲ್ಲುವುದಕ್ಕಾಗಿ ಬರುತ್ತಿರುವ ರುದ್ರನೋ ಎಂಬಂತೆ ಕಾಣುತ್ತಿದ್ದನು. ಹೀಗೆ ಅಗ್ನಿಯಂತೆ ಉರಿಯುತ್ತಿದ್ದ ರೌದ್ರಾಕಾರವುಳ್ಳ ಆ ಪರಶುರಾಮನನ್ನು ನೋಡಿ ಅಲ್ಲಿ ವ್ರತನಿಷ್ಠರಾದ ವಸಿಷ್ಠಾದಿ ಋಷಿಗಳೆಲ್ಲರೂ ಒಂದುಗೂಡಿ ಒಬ್ಬರಿಗೊಬ್ಬರು ಏಕಾಂತದಲ್ಲಿ, ಆಹಾ, ಇದೇನು, ತನ್ನ ತಂದೆಯನ್ನು ಕ್ಷತ್ರಿಯನು ಕೊಂದನೆಂಬ ಕೋಪಕ್ಕಾಗಿ ಈತನು ಆ ವಂಶವನ್ನೇ ನಾಶ ಮಾಡಬೇಕೆಂದೆಣಿಸಿ ಅನೇಕ ಕ್ಷತ್ರಿಯರನ್ನು ಕೊಂದು ಹಾಕಿದನು. ಆಗಲೇ ಈತನ ಕೋಪಗವೆಲ್ಲವೂ ಅಡಗಿ ಹೋಗಿರಲಿಲ್ಲವೇ? ಇನ್ನೂ ಆ ಉದ್ದೇಶವು ಈತನಿಗೆ ಇರುವಂತೆ ತೋರಲಿಲ್ಲ. ಅದಕ್ಕೆ ಬೇರೆ ಕಾರಣವೂ ಇಲ್ಲ. ಈತನು ಏನೋ ಮಾರ್ಗವಶದಿಂದ ಇಲ್ಲಿಗೆ ಬಂದಿರಬಹುದು ಎಂದು ತಮ್ಮೊಳಗೆ ತಾವು ನಿಶ್ಚಯಿಸಿಕೊಂಡು ಮೃದುವಾದ ಮಾತಿನಿಂದ, ಎಲೈ ರಾಮನೇ, ಅಂದರೆ ಇಲ್ಲಿ ಪರಶುರಾಮನನ್ನು ಸಂಬೋಧಿಸಿ ಹೇಳುತ್ತಿರುವುದು, ಎಲೈ ರಾಮನೇ ಎಂದು ಕರೆಯುತ್ತಾ ಮುಂದೆ ಹೋದರು. ಈ ಸತ್ಕಾರಗಳನ್ನೆಲ್ಲ ಆತನು ಪ್ರೀತಿಪೂರ್ವಕವಾಗಿಯೇ ಸ್ವೀಕರಿಸಿ ಅಲ್ಲಿಂದ ನೆಟ್ಟಗೆ ದಶರಥ ಪುತ್ರನಾದ ರಾಮನಿದ್ದ ಕಡೆಗೆ ಬಂದು ಆತನನ್ನು ಕುರಿತು ಒಂದಾನೊಂದು ಮಾತನ್ನು ಹೇಳುವನು. ಇಲ್ಲಿಗೆ 74ನೆಯ ಸರ್ಗವು ಸಮಾಪ್ತವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.